ವಾಸ್ತು ಪ್ರಕಾರ 30-40 ಕೂಡ ವಿಶಾಲವಾಗಿ ಗಾಳಿ ಬೆಳಕು ಚೆನ್ನಾಗಿರುವಂತ ರೀತಿಯಲ್ಲಿ ಮನೆಯನ್ನ ಕಟ್ಟಬಹುದು. ದಕ್ಷಿಣವನ್ನ ಯಾವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ಮನೆಯನ್ನ ಗೃಹ ನಿರ್ಮಾಣ ಮಾಡಕ್ ಬಳಸ್ಕೊಂಡು ಉತ್ತರವನ್ನ ಮ್ಯಾಕ್ಸಿಮಮ್ ಖಾಲಿ ಜಾಗವನ್ನ ಬಿಡಬೇಕು. ನಮ್ಮ ಬ್ರಹ್ಮಸ್ಥಾನ ಎಷ್ಟು ಪಾಸಿಟಿವ್ ಆಗಿದೆ ಮನೆ ಒಂದು ಎನರ್ಜೈಸ್ ಮಾಡ್ಕೊಡ್ತೀನಿ ನೋಡಿ. ಇಟ್ಕೊಂಡ ತಕ್ಷಣ ಅದು ಎಷ್ಟು ಡೌಸಿಂಗ್ ಪಾಸಿಟಿವ್ ತಿರುಗ್ತಾ ಇದೆ. ಇದೇನು ಮ್ಯಾಜಿಕ್ ಪವಾಡ ಏನಿಲ್ಲಮ್ಮ, ಜಾಗದ ಎನರ್ಜಿ ಅಷ್ಟೇ, ಪಾಸಿಟಿವಿಟಿ ಹೆಚ್ಚಾಗಿದೆ, ಜಾಸ್ತಿ ಇದೆ. ಮನೆಗೆ ಒಳ್ಳೆ ಎಂಟ್ರೆನ್ಸ್ ಇದ್ರೆ ಮನೆಗೆ ಹೋದ್ಮೇಲೆ ಒಳ್ಳೇದಾಗುತ್ತೆ. ಒಂದು ವಾಯುವ್ಯದಿಂದ 3 ಅಥವಾ 4ನೇ ಭಾಗದಲ್ಲಿ ಡೋರ್ ಬರಬೇಕು, ಅಥವಾ ಡೆಡ್ ಎಂಡ್ ಈಶಾನ್ಯದಲ್ಲಿ ಬರಬೇಕು. ಉತ್ತರ ಈಶಾನ್ಯದಿಂದ ನಾವು ಮನೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ರಿ ನೀವೇ. ನಮಸ್ಕಾರ ಸ್ನೇಹಿತರೆ, ನಾವೆಲ್ಲರೂ ಕೂಡ ಇರೋದು ಭೂಮಿ ಮೇಲೆ. ಆದರೆ ನಮ್ಮೆಲ್ಲರಿಗೂ ಒಂದೊಂದು ಮನೆ ಇದೆ. ಆದರೆ ಆ ಮನೇಲಿ ಸಂತೋಷ ಇದೆಯಾ, ನೆಮ್ಮದಿ ಇದೆಯಾ, ಹಣಕಾಸು ಸಂಪತ್ತು ಸಮೃದ್ಧವಾಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ಶಾಸ್ತ್ರನೇ ವಾಸ್ತುಶಾಸ್ತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಿದ್ರೆ ವಾಸ್ತು ಅನ್ನೋದನ್ನು ಯಾಕೆ ನೋಡಬೇಕು? ವಾಸ್ತುವಿನಲ್ಲಿ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ? ವಾಸ್ತು ಅಂದರೆ ಕೇವಲ ಬಾಗಿಲು ಯಾವ ದಿಕ್ಕಲ್ಲಿದೆ, ಅಡುಗೆ ಮನೆ ಯಾವ ದಿಕ್ಕಲ್ಲಿದೆ ಅನ್ನೋದು ಮಾತ್ರ ಅಲ್ಲ. ಪ್ರಕೃತಿಯ ಶಕ್ತಿಗಳ ಜೊತೆಗೆ ಮನುಷ್ಯನ ಜೀವನ ಯಾವ ರೀತಿಯಾಗಿ ಹೊಂದಾಣಿಕೆ ಆಗಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಹಾಗಿದ್ರೆ ಬನ್ನಿ, ಸಂಪೂರ್ಣವಾಗಿ ಒಂದು ಮನೆ ವಾಸ್ತು ಪ್ರಕಾರವಾಗಿದ್ದಾಗ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಅದರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ, ವಾಸ್ತು ಸರಿಗಿಲ್ಲ ಅಂತ ಹೇಳಿದ್ರೆ ಅದನ್ನು ಹೇಗೆ ಅದಕ್ಕೆ ಪರಿಹಾರಗಳನ್ನು ತಿಳ್ಕೊಳ್ಬೋದು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮಸ್ತೆ, ಚೆನ್ನಾಗಿದ್ದೀರಾ? ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು ಬಹಳ ಖುಷಿ ಆಯ್ತು ಇವತ್ತು ನನಗೂ ಅಷ್ಟೇ ಗುರುಜಿ. ಈ ಮನೆ ನೋಡ್ತಾ ಇದ್ದ ಹಾಗೆ ಖುಷಿ ಆಗುತ್ತೆ. ಅಷ್ಟು ಅದ್ಭುತವಾಗಿ ಮನೆ ಕಟ್ಟಿದ್ದಾರೆ. ಈಗಂತೂ ನಾವೆಲ್ಲದಕ್ಕೂ ವಾಸ್ತು ಅನ್ನೋದು ನೋಡ್ತೀವಿ. ಅದರಲ್ಲೂ ಒಂದು ಮನೆ ಅಂತ ಬಂದಾಗ ವಾಸ್ತು ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಹಾಗಿದ್ರೆ ಈ ಮನೆಯ ವಾಸ್ತು ಯಾವ ರೀತಿಯಾಗಿದೆ ಅನ್ನೋದನ್ನ ನೀವೇ ತಿಳಿಸ್ಕೊಡ್ತೀವಿ. ಇವತ್ತು ವಾಸ್ತು ಟೂರ್. ಹೌದು, ವಾಸ್ತು ಹೋಮ್ ಟೂರ್. ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಹೋಮ್ ಟೂರ್ ಮಾಡ್ತೀವಿ, ಆದ್ರೆ ಇವತ್ತು ವಾಸ್ತು ಹೋಮ್ ಟೂರ್ ಮಾಡೋಣ. ಗುರುಜಿ, ಮೊದಲನೇದಾಗಿ ಈ ಮನೆ ಇಷ್ಟು ಅದ್ಭುತವಾಗಿ ಕಟ್ಟಿದಾರಲ್ಲ, ಯಾರು ಕಟ್ಟಿರೋದು, ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಒಂದು ಖುಷಿ ವಿಷಯ ಏನಂದ್ರೆ ಸಾಮಾನ್ಯ ಎಲ್ಲರೂ ಹೋಮ್ ಟೂರ್ ಮಾಡ್ತಾ ಇರ್ತೀವಿ, ಅಥವಾ ಯಾರು ವಾಸ್ತು ಬಗ್ಗೆ ಕೇಳಕ್ ಹೋದಾಗ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಮೇ ಬಿ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ವಾಸ್ತು ಹೋಮ್ ಟೂರ್ ಮಾಡ್ತಾ ಇರುವಂಥದ್ದು ಅಲ್ವಾ. ಏನಂದ್ರೆ ಪ್ರತಿ ಸರಿನೂ ಏನಾಗ್ಬಿಡುತ್ತೆ, ನಮ್ಮ ಕ್ಲೈಂಟ್ಸ್ ತುಂಬ ಜನ ಕೇಳ್ತಾ ಇರ್ತಾರಮ್ಮ, ಗುರುಗಳೇ ವಾಸ್ತು ಪ್ರಕಾರ ಹೆಂಗೆ ಮನೆ ಕಟ್ಟೋದು, ಅದು 30-40 ನಾವು ತುಂಬ ಚೆನ್ನಾಗಿ ಮನೆ ಕಟ್ಟೋಕ್ಕಾಗತ್ತಾ, ವಾಸ್ತು ಪ್ರಕಾರ ಮಾಡೋಕ್ಕಾಗತ್ತಾ, ನಮ್ಮ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ಕೋಬೋದಾ ಅಂತ ನಾವು ತುಂಬ ಸರಿ ಜನರಲ್ ಆಗಿ ಡಿಸ್ಕಷನ್ ಕೂತ್ಕೋತೀವಿ ವಾಸ್ತು ಕರೆಕ್ಷನ್ ಕೂತ್ಕೊಂಡಾಗ. ಬಟ್ ಎಷ್ಟೋ ಸರಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರಲ್ಲ, ಅಯ್ಯೋ ಕಾಂಪ್ರಮೈಸ್ ಆಗಬೇಕು ಅಂತ. ಅದಕ್ಕೋಸ್ಕರ ಇವತ್ತು ನಿಜವಾಗೂ ವಾಸ್ತು ಪ್ರಕಾರ 30-40 ಕೂಡ ವಿಶಾಲವಾಗಿ ಗಾಳಿ ಬೆಳಕು ಚೆನ್ನಾಗಿರುವಂಥ ರೀತಿಯಲ್ಲಿ ಮನೆಯನ್ನು ಕಟ್ಟಬಹುದು ಅಂತ ಎಲ್ಲ ವೀಕ್ಷಕರಿಗೆ ಇವತ್ತು ಈ ಹೋಮ್ ಟೂರ್ ಮುಖಾಂತರ ತಿಳಿಸ್ಕೊಡೋಣ. ಖಂಡಿತ ಗುರುಜಿ. ಮೊದಲನೇದಾಗಿ ಎಂಟ್ರೆನ್ಸ್ ಇಂದನೇ ತಿಳಿಸ್ಕೊಟ್ಬಿಡಿ, ಯಾಕಂದ್ರೆ ಮನೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಇನ್ನು ಒಳಗಡೆ ಯಾವ ರೀತಿ ಇದೆಯೋ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಇದು ಯಾವ ದಿಕ್ಕಲ್ಲಿದೆ ಅನ್ನೋದು. ಕರೆಕ್ಟ್. ನಾವು ಎಂಟ್ರಿ ಆಗೋದಕ್ಕಿಂತ ಮುಂಚೆ ಆ ದಿಕ್ಕು ತುಂಬಾ ಮುಖ್ಯ ಆಗುತ್ತೆ. ಯಾವ ದಿಕ್ಕಿನಲ್ಲಿ ಈ ಮನೆ ನಿರ್ಮಾಣ ಆಗಿದೆ? ಕರೆಕ್ಟ್. ಅದಕ್ಕಿಂತ ಮುಂಚೆ ಈ ಮನೆ ಬಂದು ಆಶ್ರಯ ನಿಲಯ ನೋಡಿ, ಚೆನ್ನಾಗಿದೆ. ಇದು ಶಶಾಂಕ್ ಲಾವಣ್ಯ ಅಂತ ಹೇಳಿ ಮನೆಯನ್ನು ಮಾಡಿರುವಂಥದ್ದು. ನಮಗೆ ಫ್ಯಾಮಿಲಿ ಫ್ರೆಂಡ್ ಕೂಡ, ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ ಕೂಡ, ನಮ್ಮ ಗುರುಕುಲಕ್ಕೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅವರು ಮತ್ತು ಯಜಮಾನ್ ಇಬ್ಬರು, ಆ್ಯಕ್ಚುಲಿ ಇಬ್ಬರು, ಅವ್ರ ತಂದೆನೂ ನನ್ನ ಸ್ಟೂಡೆಂಟು, ಶಶಾಂಕ್ ಅವರು ನನ್ನ ಸ್ಟೂಡೆಂಟು, ಲಾವಣ್ಯ ಅವರು ನನ್ನ ಸ್ಟೂಡೆಂಟ್. ಅವರು ಕೂಡ ಜ್ಯೋತಿಷ್ಯ ವಾಸ್ತು ಎಲ್ಲ ಕಲ್ತಿರುವಂಥದ್ದು. ಭಾಳ ಖುಷಿ ವಿಷಯ ಏನಂದರೆ, ಅವರು ಈ ರೀತಿ ಮನೆ ಕಟ್ಟಬೇಕು ಗುರುಗಳೇ ಅಂತ ಪ್ಲ್ಯಾನ್ ಮಾಡಿದಾಗ ಬಂದು ಅವ್ರು ಹೇಳಿದ್ರು, ಗುರುಗಳೇ ಬರೀ ಪ್ಲ್ಯಾನ್ ಅಲ್ಲ, ನಿಮಗೆ ಗೊತ್ತಿರೋರ ಹತ್ರನೇ ಮನೆ ಮಾಡಿಸ್ಕೊಡ್ಬೇಕು ಅಂತ. ಅಂದರೆ ಇಲ್ಲಿ ಭಯ ಏನಪ್ಪ ಅಂತಂದರೆ, ಅಷ್ಟು ಜವಾಬ್ದಾರಿ ಕೊಟ್ಟಾಗ ಈಗ ನಮ್ಮ ಕೆಲಸಗಳ ನಡುವೆ ಆ ಜವಾಬ್ದಾರಿ ತಗೊಳ್ಳೋದು ಸ್ವಲ್ಪ ಕಷ್ಟ. ಮತ್ತು ಇವತ್ತಿನ ದಿನದಲ್ಲಿ ನಿಮ್ಗೆ ಗೊತ್ತಮ್ಮ, ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಅಂತಂದರೆ 1 ಇಯರ್ ಅಂದರೆ 2 ಇಯರ್ ಆಗಿಬಿಡುತ್ತೆ, ಕೆಲಸಗಾರ ಸಿಗಲ್ಲ, ಈ ಥರದ್ದೆಲ್ಲ ಇರ್ತದೆ. ಆ ಸಂದರ್ಭದಲ್ಲಿ ಅವರು ನಂಬಿಕೆ ಇಟ್ಟು ಮಾಡ್ತಾ ಇದ್ದಾರೆ ಅಂದಾಗ ಅವ್ರಿಗೊಂದು ಸುಂದರವಾಗಿರುವಂಥ ವಾಸ್ತು ಪ್ರಕಾರ ಇರುವಂಥ ಮನೆಯನ್ನು ನಮಗೆ ಗೊತ್ತಿರೋ ಒಂದು ನೆಟ್ವರ್ಕಲ್ಲಿ ಮಾಡಿಸ್ಬೇಕು ಅನ್ನುವಂಥದ್ದಿತ್ತು. ಆ ಸಂದರ್ಭದಲ್ಲಿ ನಮಗೆ ಜೊತೆ ಆದವರು ರಿಷಬ್ ವೆಂಚರ್ಸ್, ಮೈಸೂರಲ್ಲಿ ತುಂಬ ಒಂದು ದೊಡ್ಡ ಸಂಸ್ಥೆ ಅಮ್ಮ, ನನಗೆ 20 ವರ್ಷದ ಪರಿಚಯ. ಆ ರಿಷಬ್ ವೆಂಚರ್ಸ್ ಅವರು ತುಂಬ ಲೇಔಟ್ಸ್ ಮಾಡ್ತಾರೆ, ವಿಲ್ಲಾಸ್ ಮಾಡ್ತಾರೆ, ತುಂಬ ಒಳ್ಳೆ ವ್ಯಕ್ತಿ ರಿಷಬ್ ವೆಂಚರ್ಸ್ ಮಧು. ಅವ್ರನ್ನ ಭೇಟಿ ಮಾಡಿ ನಂಗೆ ತುಂಬ ಆತ್ಮೀಯರು. ಅವ್ರ ಜೊತೆ ಮಾತಾಡಿದಾಗ ಅವರು ಸಾಮಾನ್ಯವಾಗಿ ಈ ಥರ ಸಿಂಗಲ್ ಹೌಸ್ಗಳು ಕಡಿಮೆ ಮಾಡೋದು, ಬಟ್ ನನಗೋಸ್ಕರ ಆಯಿತು ಗುರುಗಳೇ ಮಾಡಿಕೊಡ್ತೀನಿ ಅಂತ. ನೀವು ನಂಬಲ್ಲ, ಏಪ್ರಿಲ್ ತಿಂಗಳಲ್ಲಿ ಕೆಲಸ ಶುರು ಮಾಡಿದ್ದು, 2025 ಏಪ್ರಿಲ್ಲು.
2026 ಜನವರಿ 25 ರಥಸಪ್ತಮಿಯ ದಿನ ಶುಕ್ಲ ಪಕ್ಷದ ರಾಜಯೋಗದಲ್ಲಿ ಗುರುಪ್ರವೇಶ ಆಗಿದೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, 8 ತಿಂಗಳು. ಜನವರಿ ಆಲ್ಮೋಸ್ಟ್ 9-10 ತಿಂಗಳಲ್ಲಿ ನಾವು ಮನೆ ಗೃಹಪ್ರವೇಶ ಮಾಡಿದೀವಿ. ಅದು ವಾಸ್ತು ಪ್ರಕಾರ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳದೆ. ಅದು ಬಹುಶಃ 2 FTR ವರೆಗೂ 3 3 ಫ್ಲೋರ್ ಅಮ್ಮ. ಕೆಳಗಡೆ ಒಂದು ಪಾರ್ಕಿಂಗ್ ಪ್ಲೇಸ್, ಗ್ರೌಂಡ್ ಫ್ಲೋರು, ಮೇಲ್ಗಡೆ ಒಂದು, ಅದ್ರ ಮೇಲ್ಗಡೆ ಒಂದು. ಇದು ಕಂಪ್ಲೀಟ್ಲಿ ಬಾಡಿಗೆ ಪರ್ಪಸ್ ಮಾಡಿರುವಂಥದ್ದು, ಬಾಡಿಗೆಗೋಸ್ಕರ ಮಾಡಿರುವಂಥದ್ದು. ಮತ್ತೆ ಬಾಡಿಗೆಗೆ ಬಂದರೂ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಬಾಡಿಗೆ ಮನೆಯಿಂದಾಗ ವಾರ್ಡ್ರೂಬ್ ಏನು ಅವಶ್ಯಕತೆ ಇಲ್ಲ, ಅವರೇ ಮಾಡ್ಕೋತಾರೆ, ಈ ಸಿಂಪಲ್ ಆಗಿ ಮಾಡ್ಬಿಡೋಣ ಅಂತ ಇರುತ್ತೆ. ಬಟ್ ನಾವು ಆ ಥರ ಯಾವುದೂ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಬಂದವರು ಕೂಡ ಈ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು, ಸಮೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿರುವಂಥ ಮನೆ. ಸಾಮಾನ್ಯವಾಗಿ ಇದು ಈ ಲೇಔಟ್ ಅಂತ ಬಂದಾಗ ಇದು ಸೌತ್ ಈಸ್ಟ್ ಕಾರ್ನರ್ ಅಮ್ಮ, ದಕ್ಷಿಣ ಆಗ್ನೇಯದ ಕಾರ್ನರ್ ಮನೆ ಇದು. ನಾವಿಲ್ಲಿ ಈಸ್ಟ್ ಫೇಸಿಂಗ್ ನಿಂತಿದೀವಿ, ಅದು ಸೌತ್, ಇದು ದಕ್ಷಿಣ ಉತ್ತರದ ರಸ್ತೆ. ನಾವು ಅಲ್ಲಿ ನಿಂತಿದೀವಿ ನೋಡಿ. ನಾವು ವಾಸ್ತು ಅಂತ ಬಂದಾಗ ನಾವೇನ್ ಮಾಡಿದೀವಿ ಅಂತಂದ್ರೆ ಕಂಪ್ಲೀಟ್ ಕೆಳಗಡೆ ಉತ್ತರದ ಕಡೆ ಫುಲ್ ಖಾಲಿ ಗ್ಯಾಪ್ ಬಿಟ್ಟಿದೀವಿ, ಖಾಲಿ ಜಾಗ ಬಿಟ್ಟಿದೀವಿ ಉತ್ತರಕ್ಕೆ. ಮತ್ತೆ ಉತ್ತರ ಈಶಾನ್ಯದಲ್ಲಿ ಎಕ್ಸಾಕ್ಟ್ ಆಗಿ ಗೇಟ್ ಕೊಟ್ಟಿದೀವಿ ಒಂದು, ಇನ್ನೊಂದು ಪೂರ್ವದಲ್ಲಿ ಒಂದು ಗೇಟ್ ಕೊಟ್ಟಿದೀವಿ. ಏನಕ್ಕೆ ಅಂದ್ರೆ 2 ವೆಹಿಕಲ್ಗಳು ಕೂಡ ನೋಡಿ, ವಾಸ್ತು ಅಂದ ತಕ್ಷಣ ಬರೀ ವಾಸ್ತು ಅಂತಾನೆ ಅಲ್ಲ, ಅವ್ರಿಗೆ ಯುಟಿಲೈಸ್ ಕೂಡ ಆಗ್ಬೇಕು, ಅದರ ಉಪಯೋಗ ಆಗಬೇಕು. ನಾವೇನ್ ಮಾಡಿದ್ವಿ, ಕಂಪ್ಲೀಟ್ ಸೌತ್ ಒಂದು ಭಾಗವನ್ನ ಕ್ಲೋಸ್ ಮಾಡಿ, ಸೌತ್ ಈಸ್ಟ್ ಭಾಗವನ್ನು ಕ್ಲೋಸ್ ಮಾಡಿ, ಪೂರ್ವ ಮತ್ತು ಉತ್ತರ ಭಾಗ, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ ಭಾಗವನ್ನು ಓಪನ್ ಗೇಟ್ ಕೊಟ್ಟಿದ್ದೀವಿ. ಇದು ಆಕ್ಸಿಸ್ ಆಲ್ಮೋಸ್ಟ್ ಒಂದು 3-4 ಕಾರ್ ಆರಾಮಾಗಿ ಇಲ್ಲಿ ಪಾರ್ಕಿಂಗ್ನ ಮಾಡ್ಕೋಬಹುದು. ಯಾವಾಗಲೂ ನಾವು ಗೇಟನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ಪೂರ್ವ ಈಶಾನ್ಯದ ಕಡೆಗೊಂದು, ಪೂರ್ವದ ಕಡೆಗೊಂದು ಗೇಟನ್ನು ಕೊಟ್ಕೋಬಹುದು. ಇದು ಸೌತ್ ಈಸ್ಟ್ ಕಾರ್ನರ್, ಪೂರ್ವ ಮತ್ತು ಆಗ್ನೇಯದ ಸೈಟ್ ಇದು. ಅದರಲ್ಲಿ ಕಟ್ಟಿರುವಂತಹ 3 ಫ್ಲೋರ್ ಮನೆ. ಒಳಗಡೆ ತೋರ್ಸೋಣ. ಗುರುಜಿ ಇದು ನೋಡ್ಬೋದು, ಪಾರ್ಕಿಂಗ್ ಜಾಗನೇ ಎಷ್ಟು ವಿಶಾಲವಾಗಿದೆ ಅಂತ. ಇವಾಗಲೇ ಹೇಳಿದ್ರಿ ಇಲ್ಲಾಂದ್ರೆ ಒಂದು 4 ಕಾರ್ಗಳು ನಿಲ್ಸ್ಕೊಳ್ಬಹುದು ಅಂತ. ಇನ್ನು ಗುರುಜಿ ಪಿಲ್ಲರ್ಗಳು ನೋಡ್ತಾ ಇದ್ರೆ, ಪಿಲ್ಲರ್ಗಳಲ್ಲೂ ಕೂಡ ಇಷ್ಟಿಷ್ಟೇ ಪಿಲ್ಲರ್ ಇರಬೇಕು ಮನೆಗೆ ಅನ್ನೋದಿದ್ಯಾ? ಹೌದಮ್ಮ, ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಈ ಮನೆಯಲ್ಲಿ ಪಾರ್ಕಿಂಗ್ ಸಾಮಾನ್ಯವಾಗಿ ಏನ್ ಮಾಡ್ಬಿಡುತ್ತೆ, ಸೆಂಟ್ರಲ್ ಒಂದು ಪಿಲ್ಲರ್ ಕೊಟ್ಬಿಡ್ತಾರೆ, ಸ್ವಲ್ಪ ಲೋಡ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ನಮ್ಗೆ ಏನಾಗುತ್ತೆ, ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾವು ಮಾಡುವಾಗ ಬೀಮ್ ಇರ್ಬೋದ, ಕಾಲಮ್ ಸ್ಟ್ರಕ್ಚರ್ ಅನ್ನು ಕೂಡ ನಾವು ತುಂಬಾ ಪ್ಲಾನ್ಡ್ ಆಗಿ ಮಾಡಿದೀವಿ. ಏನಂದ್ರೆ ಮಧ್ಯದಲ್ಲಿ ಎಲ್ಲೂ ಕೂಡ ಪಾರ್ಕಿಂಗ್ ನಿಂತ್ಕೊಂಡು ಹೋಗಿ ಮಧ್ಯದಲ್ಲಿ ಪಿಲ್ಲರ್ಗಳು ಬರಬಾರ್ದು, ಅವಾಗ ತೊಂದರೆ ಆಗುತ್ತೆ ಅಂತ. ಮತ್ತೆ ಈಗ ನಾವು ನಿಂತಿದೀವಲ್ಲ ನೋಡಿ, ಇಲ್ಲಿ ನಮ್ದು ಬ್ರಹ್ಮಸ್ಥಾನ ಬರುತ್ತೆ, ಇಲ್ಲಿ ಬರುತ್ತೆ ನಮ್ಮ ಬ್ರಹ್ಮಸ್ಥಾನ. ಈ ಬ್ರಹ್ಮಸ್ಥಾನದಿಂದ ನಮ್ಮ ಕೆಲಸ ಪ್ರಾರಂಭ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ವೀಕ್ಷಕರಿಗೆ, ಶಂಕುಸ್ಥಾಪನೆ, ಭೂಶುದ್ಧಿ ಅನ್ನುವಂಥದ್ದು ಬಹಳ ಮುಖ್ಯ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನಾವು ಭೂಶುದ್ಧಿ, ಶಂಕುಸ್ಥಾಪನೆ ಮಾಡ್ತೀವೋ ಆ ಸಂದರ್ಭದಲ್ಲಿ ಜಾಗ ಎನರ್ಜೈಸ್ ಆಗುತ್ತೆ. ಮತ್ತೆ ನಾವೇನ್ ಮಾಡಿದೀವಿ ಅಂದ್ರೆ ಬ್ರಹ್ಮಸ್ಥಾನವನ್ನ ಅವಾಯ್ಡ್ ಮಾಡಿ ನಮ್ಮ ಮನೆಯನ್ನ ಪ್ರಾರಂಭ ಮಾಡಿದೀವಿ. ಅದಕ್ಕೆ ನಿಮ್ಗೆ ಯಾಕೆ ಇಲ್ಲಿ ಇಷ್ಟೊಂದು ವಿಶಾಲವಾಗಿ ಕಾಣಿಸ್ತಾ ಇದೆ ಅಂದ್ರೆ, ನಾವು ಎಕ್ಸಾಕ್ಟ್ ಸೆಂಟರ್ ತಗೊಂಡಿಲ್ಲ, ಆ ಸೆಂಟರ್ನ ಅವಾಯ್ಡ್ ಮಾಡಿದೀವಿ. ಅವಾಗ ನಮ್ಗೆ ಏನಾಯ್ತು, ಡಿಸ್ಟರ್ಬೆನ್ಸ್ಗಳು ಬರಬಾರ್ದು. ಜೊತೆಗೆ ಉತ್ತರ ಎಷ್ಟು ಖಾಲಿ ಜಾಗ ಇರುತ್ತೋ ಅಷ್ಟು ಮನೆ ಅಭಿವೃದ್ಧಿ ಆಗುತ್ತೆ. ಸಾಮಾನ್ಯವಾಗಿ ಬೇರೆ ಯಾರಾದ್ರೂ ಆಗಿದ್ರೆ ಏನ್ ಮಾಡಿರ್ತಿದ್ರು ಅಂದ್ರೆ, ಮನೆನ ಹಿಂಗ್ ಮಾಡಿರ್ತಿದ್ರು ಉದ್ದಕ್ಕೆ, ಹಿಂಗ್ ಮಾಡಿ ಹಿಂಗ್ ಖಾಲಿ ಜಾಗ ಬಿಡ್ತಿದ್ರು. ಅವಾಗ ಏನಾಗ್ತಾ ಇತ್ತು, ನಮಗೆ ಜಾಗ ಕಂಜೆಸ್ಟೆಡ್ ಆಗ್ತಾ ಇತ್ತು, ಸರಿಯಾಗಿ ಸ್ಪೇಸ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ದಕ್ಷಿಣವನ್ನ ಯಾವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ಮನೆಯನ್ನು ಗೃಹ ನಿರ್ಮಾಣ ಮಾಡಕ್ಕೆ ಬಳಸ್ಕೊಂಡು ಉತ್ತರವನ್ನು ಮ್ಯಾಕ್ಸಿಮಮ್ ಖಾಲಿ ಜಾಗವನ್ನು ಬಿಡಬೇಕು. ಅದಕ್ಕೆ ನೋಡಿ ಎಲ್ಲ ಕಡೆ ನಾವು ಗ್ರಿಲ್ ಕ್ಲೋಸ್ ಮಾಡಿದೀವಿ. ಜೊತೆಗೆ ನಿಮ್ಗೆ ಪಿಲ್ಲರ್ ಇದೆಯಲ್ಲ, ಪಿಲ್ಲರ್ ನಂತರದ ಜಾಗ ಖಾಲಿ ಜಾಗ ನೋಡಿ, ಇಲ್ಲಿ ಪಿಲ್ಲರ್ ಇದೆಯಲ್ಲ, ಪಿಲ್ಲರ್ ನಂತರದ ಖಾಲಿ ಜಾಗ ಅಂದ್ರೆ ನಾವು ಸುತ್ತ ವೆಂಟಿಲೇಷನ್ ಸ್ಪೇಸ್ ಕೂಡ ಬಿಟ್ಟಿದೀವಿ. ಅಯ್ಯೋ ಮನೆ ಕಟ್ತಾ ಇದೀವಿ ಅಂತ ಆಗ್ನೇಯ ಬೆಳೆಸ್ಕೊಬಿಡೋದು, ನೈಋತ್ಯ ಬೆಳೆಸ್ಕೊಬಿಡೋದು ಎಲ್ಲೂ ಇಲ್ಲ. ಸುತ್ತ ಏನು ಖಾಲಿ ಜಾಗ, ವೆಂಟಿಲೇಷನ್ ಸ್ಪೇಸು, ಗಾಳಿ ಬೆಳಕು ಬರಕ್ ಬೇಕು, ಅಷ್ಟು ಜಾಗವನ್ನ ನಾವು ಬಿಟ್ಟಿದೀವಿ. ಈಗ ನೋಡಿ, ಈಗ ನಿಮ್ಗೆ ಒಂದು ನಮ್ಮ ಬ್ರಹ್ಮಸ್ಥಾನ ಎಷ್ಟು ಪಾಸಿಟಿವ್ ಆಗಿದೆ ಮನೆ, ಒಂದು ಎನರ್ಜೈಸ್ ಮಾಡ್ಕೊಡ್ತೀನಿ, ತೋರಿಸ್ಕೊಡ್ತೀನಿ ನಿಮ್ಗೆ. ನಾನು ಯಾವಾಗ್ಲೂ ಏನ್ ಹೇಳ್ತೀನಿ, ಶಂಕುಸ್ಥಾಪನೆ ಭೂಶುದ್ಧಿ ಮಾಡಿದ್ರೆ ಕೆಲಸ ಬೇಗ ಮುಗಿಯುತ್ತೆ. ನೋಡಿ, ಮೊದಲನೇದಾಗಿ ಇದು ಡೌಸಿಂಗ್. ಇದು ಈ ಡೌಸಿಂಗ್ ಅಲ್ಲಿ ಚೆಕ್ ಮಾಡೋಣ. ಇದು ಕ್ಲಾಕ್ ವೈಸ್ ಎಷ್ಟು ತಿರುಗುತ್ತೋ ಅಷ್ಟು ಮನೆ ಪಾಸಿಟಿವ್ ಇದೆ ಜಾಗ. ಅದಕ್ಕೆ ನಾವಾಗ್ಲೂ ಹೇಳ್ತೀನಿ, ಬಿಲ್ಡಿಂಗ್ ಬರೀ ವಾಸ್ತು ಅಲ್ಲ, ಸ್ಥಾನ, ಜಾಗದ್ದು ನಾವು ನೋಡ್ಬೇಕು. ಈಗ ಹೆಂಗೆ ಜಮೀನಲ್ಲಿ ಫಲವತ್ತತೆ ಇದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದು ಎಷ್ಟು ಕ್ಲಾಕ್ ವೈಸ್ ತಿರುಗುತ್ತೋ ಅಷ್ಟು ಪಾಸಿಟಿವ್ ಇದೆ ಅಂತ ನೋಡಿ. ಹಿಡ್ಕೊಂಡ ತಕ್ಷಣ ಅದು ಎಷ್ಟು ಡೌಸಿಂಗ್ ಪಾಸಿಟಿವ್ ತಿರುಗ್ತಾ ಇದೆ. ಇದೇನು ಮ್ಯಾಜಿಕ್ ಪವಾಡ ಏನಿಲ್ಲಮ್ಮ, ಜಾಗದ ಎನರ್ಜಿ ಅಷ್ಟೇ. ನೋಡಿ, ಕ್ಲಾಕ್ ವೈಸ್ ತಿರುಗ್ತಾ ಇದೆ, ಅಷ್ಟು ಎನರ್ಜಿ ಇದೆ ಅಂತ ನೋಡಿ. ಇದು ಪೆಂಡುಲಮ್. ಸಾಮಾನ್ಯವಾಗಿ ಪೆಂಡುಲಮ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಪೆಂಡುಲಮ್ ನೋಡ್ತಿರ್ತಾರೆ ನೋಡಿ. ಪೆಂಡುಲಮ್ ಡೌಸಿಂಗ್ ಅಂತ ನೋಡಿ, ಎಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇದೆ. ಜಾಗ ಎಷ್ಟು ಎನರ್ಜಿ ಇದೆ ಅನ್ನೋದನ್ನ ಇದೇ ತೋರಿಸ್ತಾ ಇದೆ. ಪಾಸಿಟಿವಿಟಿ ಹೆಚ್ಚಾಗಿದೆ, ಜಾಸ್ತಿ ಇದೆ. ಯಾಕೆ ಪಾಸಿಟಿವ್ ಇದೆ ಅಂದ್ರೆ, ಒಂದು ಭೂಶುದ್ಧಿ, ಎರಡನೇದು ಬಹಳ ಮುಖ್ಯವಾಗಿ ನಾವು ಈಸ್ಟ್ ಮತ್ತೆ ನಾರ್ತ್
ಕಂಪ್ಲೀಟ್ ಓಪನ್ ಬಿಟ್ಟಿದ್ದೀವಿ, ಹೌದು. ಎಲ್ಲೂ ಅದನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ಲ ನಾವು. ನೋಡಿ ಇದು ಎಷ್ಟು ಓಪನ್ ಆಗುತ್ತೋ ಅಷ್ಟು ಪಾಸಿಟಿವ್, ನೋಡಿ ಓಕೆ. ಎಷ್ಟು ಒಳಗಡೆಗೆ ಬರುತ್ತೋ ಅಷ್ಟು ನೆಗೆಟಿವ್. ನೋಡಿ ಇದು ನಮಗೂ ಕೈಗೂ ಸಂಬಂಧ ಇರಲ್ಲ, ಇದು ಟರ್ನ್ ಆಗುತ್ತೆ. ಇದು ನೀವು ಕೇವಲ ಹಿಂಗೆ ಹಿಡ್ಕೊಂಡ ತಕ್ಷಣ ಇಲ್ಲಿ ನೋಡಿ ಫುಲ್ ಓಪನ್ ಆಗ್ತಾ ಇದೆ. ಅಂದರೆ ಒಂದು ಮನೆ ನಾವು ಮಾತ್ರ ಚೆನ್ನಾಗಿರೋದಲ್ಲ ಅಥವಾ ಮನೆ ಕಟ್ಟೋದು ಚೆನ್ನಾಗಿರೋದಲ್ಲ, ಮನೆಗೆ ಬಂದ್ಮೇಲೆ ಕೂಡ ಒಳ್ಳೇದಾಗಬೇಕು. ಅದೇ ರೀತಿ ಇಲ್ಲಿ ಸಂಪ್ ನೋಡಿ, ಇಲ್ಲಿ ಸಂಪ್ ಮಾಡಿದೀವಿ. ತುಂಬಾ ಜನಕ್ಕೆ ಏನಿಸುತ್ತೆ ಇದೇನಪ್ಪ ಸಂಪ್ ಇಲ್ಲಿ ಬಂದ್ಬಿಟ್ಟಿದೆಯಲ್ಲ, ಈಶಾನ್ಯ ಮೂಲೆಯಲ್ಲಿ ತಾನೇ ಬರಬೇಕು. ಹೌದು, ನನಗೂ ಹಾಗೆ ಅನ್ಸಿತ್ತು. ಯಾಕಂದ್ರೆ ನಾವೆಲ್ಲ ಅನ್ಕೊಳ್ಳೋದೇ ಈಶಾನ್ಯ ಮೂಲೆಯಲ್ಲಿ ಸಂಪ್ ಇರಬೇಕು ಅಂತ. ಬಟ್ ಈಶಾನ್ಯ ಮೂಲೆಗಿಂತ ಇನ್ನು ಮಧ್ಯಭಾಗದಲ್ಲಿ ಸ್ವಲ್ಪ ಆಚೆ ಈಚೆ ಇದೆಯಲ್ಲ. ನಾವು ಮನೆ ಪ್ಲಾನ್ ಮಾಡುವಾಗ ತುಂಬಾ ಈ ಡಿಸ್ಕಷನ್ಸ್ ಆಗುತ್ತಮ್ಮ. ನಾವ್ ಹೇಳ್ತೀವಿ ನೋಡಿ, ಈ ಮೂಲೆ ಇದೆಯಲ್ಲ, ಈ ಮೂಲೆಯನ್ನ ನಾವು ಈಶಾನ್ಯ ಮೂಲೆ ಅಂತ ಕರಿತೀವಿ. ನೋಡಿ, ಈ ಮೂಲೆಯಿಂದ ನೈಋತ್ಯ ಮೂಲೆಗೆ ಒಂದು ರೇಖೆಯನ್ನ ಎಳಿಬೇಕು. ಅದು ಕಾಂಪೌಂಡ್ದು ಆಗಿರಬೇಕು, ಬಿಲ್ಟಪ್ ಏರಿಯಾನು. ನೋಡಿ ನಮ್ದು ಬಿಲ್ಟಪ್ ಏರಿಯಾ ಇದು ಈಶಾನ್ಯ ಮೂಲೆ, ಇದು ಬಂದು ಕಾಂಪೌಂಡಿನ ಈಶಾನ್ಯ ಮೂಲೆ. ಈ ಎರಡಕ್ಕೂ ಸೇರಿಸಿ ನಾವು ಒಂದು ಕರ್ಣರೇಖೆನ ಎಳಿಬೇಕು. ಈ ಕರ್ಣರೇಖೆಯನ್ನು ಎಳೆದಾಗ ಅತಿ ಹೆಚ್ಚು ಕಾಸ್ಮಿಕ್ ರೇಸು, ಸೋಲಾರ್ ರೇಸು ಮತ್ತು ಮ್ಯಾಗ್ನೆಟಿಕ್ ರೇಸ್ ಉತ್ಪತ್ತಿ ಆಗುವಂಥ ಪ್ಲೇಸ್ಮೆಂಟ್ ಇದು. ಅದಕ್ಕೆ ಈ ಈಶಾನ್ಯ ಮತ್ತು ನೈಋತ್ಯವನ್ನು ಶಿವಶಕ್ತಿ ಕೇಂದ್ರ ಅಂತ. ಇದು ಶಿವ ಆಗಿದ್ರೆ ನೈಋತ್ಯ ಬಂದು ಶಕ್ತಿ ಕ್ಷೇತ್ರ. ಈ ರೇಖೆ ಮೇಲೆ ಯಾವುದೇ ಕಾರಣಕ್ಕೂ ಸಂಪು ಬರಬಾರ್ದು. ಅಂದ್ರೆ ಆ ಕರ್ಣರೇಖೆಯನ್ನ ಈಶ ಸೂತ್ರವನ್ನ ಡಿಸ್ಟರ್ಬ್ ಮಾಡಬಾರ್ದು. ಮಾಡಿದ್ರೆ ಗುರು ದಿಕ್ಕು ನಾಶ ಆಗತ್ತೆ. ಗುರು ಅಂದ್ರೆ ನಾಲೆಡ್ಜ್, ಗುರು ಅಂದ್ರೆ ಜ್ಞಾನ. ಈಶಾನ್ಯ ದಿಕ್ಕು ಅಂದ್ರೆ ದೇವಮೂಲೆ, ದೈವ ಶಕ್ತಿಯನ್ನ ಎಳೆಯುವಂಥದ್ದು. ಯಾವಾಗ ನಮ್ಗೆ ಈಶಾನ್ಯದ ಮೇಲೆ ಸಂಪ್ ಬಂದ್ಬಿಡುತ್ತೋ ಎಜುಕೇಶನ್ ಪ್ರಾಬ್ಲಮ್ ಶುರುವಾಗುತ್ತೆ, ಗ್ರೋತ್ ಕಮ್ಮಿ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ, ಈ ತರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರುತ್ತೆ. ಸಂತಾನ ದೋಷಗಳು ಬರ್ತದೆ. ಒಂದ್ ಮಗು ಆಗಿದ್ರೆ ಇನ್ನೊಂದು ಮಗು ಆಗ್ಲಿಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ಅಬಾರ್ಷನ್ಸ್ಗಳಾಗುತ್ತೆ, ಈ ತರ ತುಂಬಾ ನೆಗೆಟಿವಿಟಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಕರ್ಣರೇಖೆಯನ್ನು ಅವಾಯ್ಡ್ ಮಾಡಿ ಸಂಪನ್ನ ಮಾಡಿದೀವಿ. ನೋಡಿ, ನಮ್ಮ ಈಶಾನ್ಯ ಮೂಲೆ ಅದು ಬಿಲ್ಟಪ್ ಏರಿಯಾ ಇರ್ಬೋದು ಅಥವಾ ಕಾಂಪೌಂಡ್ ಇರ್ಬೋದು, ಆ ನೈಋತ್ಯ ಮೂಲೆ ಮೇಲೆ ಆ ರೇಖೆ ಮೇಲೆ ನಮ್ದು ಸಂಪಿಲ್ಲ. ಅದನ್ನ ಅವಾಯ್ಡ್ ಮಾಡಿ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ಸಂಪನ್ನ ಮಾಡಿದೀವಿ. ಉತ್ತರದಲ್ಲಿ ಬರುವಂತ ಸಂಪು ಸಂಪತ್ತನ್ನ ಕೊಡುತ್ತೆ. ಅದಕ್ಕೋಸ್ಕರ ಮತ್ತೆ ಉತ್ತರ ಈಶಾನ್ಯ ಎಷ್ಟು ಹಳ್ಳ ಇರುತ್ತೋ, ನೀರ್ ಶೇಖರಣೆ ಇರುತ್ತೋ, ಡೈಲಿ ಅದನ್ನು ಯೂಸ್ ಮಾಡ್ತೀವೋ ಅಷ್ಟು ಮನೆ ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಈ ಕರ್ಣರೇಖೆಯನ್ನು ಕೂಡ ನಾವು ಅವಾಯ್ಡ್ ಮಾಡಿ ಸಂಪನ್ನ ಮಾಡಬೇಕಾಗುತ್ತೆ. ಹೌದು, ಸಣ್ಣ ಪುಟ್ಟ ಬದಲಾವಣೆಯಿಂದ ಮನೆ ಯಶಸ್ಸಿನ ಹಾದಿಗೆ ಹೋಗ್ಬೋದು. 100% ಅಮ್ಮ, ಎಲ್ಲ ನಮ್ಮ ಹತ್ರ ಇದೆ. ಸಣ್ಣ ಪುಟ್ಟ ಕಾಂಪ್ರಮೈಸಸ್ಗಳು ಬೇಕಾಗತ್ತೆ. ಮತ್ತೆ ನಾವು ಈಗ ನೀವು ನೋಡ್ತಾ ಇದ್ರಲ್ಲ, ಒಳಗಡೆ ಬಂದ್ರಿ, ಇಲ್ಲಿ ನಿಮ್ಗೆ ಏನ್ ಕೊರತೆ ಅನ್ನಿಸ್ತಾ ಇದೆ? ಎಲ್ಲ ಜಾಸ್ತಿನೇ ಇದೆ ಅಲ್ವಾ? ಬನ್ನಿ, ಈಗ ಮನೆ ನೋಡಿ, ಕೆಳಗಡೆ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಚಿಕ್ಕ ಗೆಸ್ಟ್ ಹೌಸ್ ತರ, ಅಥವಾ ನಮ್ಮಲ್ಲಿ ಬಂದು ಉಳ್ಕೊಳ್ಳೋವ್ರಿಗೆ ಅಥವಾ ಎಂಪ್ಲಾಯೀಸ್ಗಳು ಉಳ್ಕೊಳ್ಳೋಕೆ ಅಂತ, ಅಥವಾ ಒಂದು ಚಿಕ್ಕ ಮನೆ ಬಾಡಿಗೆಗೆ ಬರಲಿ ಅಂತ ಮಾಡುವಂಥದ್ದು. ಅದೇ ರೀತಿ ಇದು ಒಂದು ಚಿಕ್ಕದು, ಯಾರಿಗಾದ್ರೂ ಡೈಲಿ ಅಥವಾ ಒಂದು ಚಿಕ್ಕ ಫ್ಯಾಮಿಲಿ ಬರುವಂಥವ್ರಿಗೆ ಒಂದು ರೂಮ್ ಅಂತ, ಮನೆ ಅಂತ ಮಾಡಿರೋದು, ಒಂದು ಸಣ್ಣ ಕುಟುಂಬಕ್ಕೆ ಅಂತ ಮಾಡಿರುವಂಥದ್ದು. ಆಲ್ರೆಡಿ ಮನೆಗೆ ಬಾಡಿಗೆಗೆ ಬಂದಿದ್ದಾರೆ ನೋಡಿ. ಇದನ್ನು ಅಷ್ಟೇ ನೋಡಿ, ನಾವು ಸ್ಟೆಪ್ಸ್ ಮಾಡುವಾಗ 1, 3 ಇರಬೇಕು ಅಂತ, ಆಯ್ತಾ? ಇದು ಲಾಭ ನಷ್ಟ ಅಂತಲ್ಲಮ್ಮ. ತುಂಬಾ ಜನ ಏನಂತಾರೆ, ಒಂದಿದ್ರೆ ಲಾಭ, 2 ಇದ್ರೆ ನಷ್ಟ. ಅದು ಹಂಗಲ್ಲ. ಏನಂದ್ರೆ ಯಾವಾಗ ಬೆಸ ಸಂಖ್ಯೆಯಲ್ಲಿ ಹಂತಗಳಿರ್ತದೋ ಆ ಎತ್ತರ ಕಡಿಮೆ ಇರುತ್ತೆ, 6 ಇಂಚ್ ಅಥವಾ 6 ಇಂಚ್ಗಿಂತ ಕಡಿಮೆ ಇರುತ್ತೆ. ಆಗುವ ಹತ್ತುವಾಗ ಏನಾಗುತ್ತೆ, ನಮ್ಗೆ ಬ್ಯಾಕ್ ಪೇನ್, ಮಂಡಿ ನೋವು ಬರಲ್ಲ. ಆ ಉದ್ದೇಶದಿಂದ 2 ಆಗ ಕಡೆ 3 ಆಗ್ತಾಗ ಏನಾಯ್ತು, ಅದು ಎತ್ತರ ಕಡಿಮೆ ಆಯ್ತು. ಕರೆಕ್ಟ್ ಅಲ್ವಾ? ಅದೇ ತರ ಒಂದು ಸ್ಟೆಪ್ಸ್ ಅನ್ನ ಮಾಡಿದೀವಿ. ಮತ್ತೆ ಇದು ನೋಡಿ, ಇದು ನಮ್ದು ಈ ಮನೆಯ ವಾಲ್, ಬಿಲ್ಟಪ್ ಏರಿಯಾ ನಮ್ದು. ಇಲ್ಲಿ ಈ ಜಾಗ ನಾವೇನ್ ಮಾಡಿದೀವಿ ಅಂದ್ರೆ, ಇಲ್ಲಿ 2 ರೂಲ್ ಅನ್ನ ಅಪ್ಲೈ ಮಾಡ್ತೀವಿ. ಒಂದು ಸರಿಯಾದ ಕ್ರಮ, ಶುಭ ನಡಿಗೆ ಅಂತ ಕರಿತೀವಿ. ನಡಿಗೆ ಇಸ್ ವೆರಿ ಇಂಪಾರ್ಟೆಂಟ್. ಮನೆಗೆ ಒಳ್ಳೆ ಎಂಟ್ರೆನ್ಸ್ ಇದ್ರೆ ಮನೆಗೆ ಹೋದ್ಮೇಲೆ ಒಳ್ಳೇದಾಗುತ್ತೆ. ಒಂದು ವಾಯುವ್ಯದಿಂದ 3 ಅಥವಾ 4ನೇ ಭಾಗದಲ್ಲಿ ಡೋರ್ ಬರಬೇಕು, ಅಥವಾ ಡೆಡ್ ಎಂಡ್ ಈಶಾನ್ಯದಲ್ಲಿ ಬರಬೇಕು, ಉಚ್ಚ ಸ್ಥಾನ ಅಂತ ಕರಿತೀವಿ. ಈ ಕೆಳಗಡೆ ಮನೆದು ಉತ್ತರ ಈಶಾನ್ಯದಲ್ಲಿ ಬಾಗಲ್ನ ಇಟ್ಟಿದೀವಿ. ಉತ್ತರ ಈಶಾನ್ಯದಿಂದ ನಾವು ಮನೆ ಒಳಗಡೆ ಹೋಗ್ತಾ ಇದೀವಿ. ನೋಡ್ರಿ ನೀವೇ.